ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ಸಿಹಿ ಜನರಿಗೆ ಕೊಡ್ತಾ ಇದ್ದರೂ ಸಹ ಅವರು ಇವತ್ತು ಕೈಯನ್ನು ಊಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಸರಿಸುಮಾರು ಬೀದರ್ ಜಿಲ್ಲೆಯಲ್ಲಿ 5 ಕಾರ್ಖಾನೆಗಳು, ಕಣ್ಸರಿ ಹಿಡಿದ 5 ಕಾರ್ಖಾನೆಗಳಿವೆ. ಹಿಂದೆ ನಾವು ಡಿಸೆಂಬರ್ನಲ್ಲಿ ಕಬ್ಬಿನ ಬೆಲೆ ನಿಗದಿಗಾಗಿ ಅಹೋರಾತ್ರಿ ಹಗಲು ರಾತ್ರಿ ಧರಣಿ ಕುಳಿತಾಗ ಸರ್ಕಾರ, ಜಿಲ್ಲಾಡಳಿತ ಮತ್ತು ಉಸ್ತುವಾರಿ ಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಿ 2950 ರೂಪಾಯಿ ನಿಗದಿ ಮಾಡಿದರು. ಮತ್ತು ಕಾಲಕ್ಕೆ 15 ದಿನಕ್ಕೊಮ್ಮೆ ಪೇಮೆಂಟ್ ರೈತರದ್ದು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿ ಅವತ್ತು ನಮ್ಮ ಹೋರಾಟವನ್ನು ಉಸ್ತುವಾರಿ ಸಚಿವರ ಮತ್ತು ಜಿಲ್ಲಾಧಿಕಾರಿಗಳ ಭರವಸೆ ಮೇರೆಗೆ ನಾವು ಹೋರಾಟ ಕೈಬಿಟ್ಟಿವಿ ಅವತ್ತು. ಆದರೆ ಇಲ್ಲಿವರೆಗೆ ಗೌರಿ ಸುಗರದವರು ಡಿಸೆಂಬರ್ 31ರವರೆಗೆ ಸರ್ಕಾರ ನಿಗದಿಪಡಿಸಿದಂತೆ 2900 ಈಗ ರೈತರ ಖಾತೆಗೆ ಜಮಾ ಆಗಿದೆ. ಇನ್ನೂ 100 ದೀಪಾವಳಿ ಕೊಡ್ತೀನಿ ಅಂದ್ರೆ ಸರ್ಕಾರ ಹೇಳಿದಕ್ಕಿಂತ 100 ರೂಪಾಯಿ ಗೌರಿ ಸುಗರದವ್ರು ಕೊಡ್ತಾ ಇದ್ದಾರೆ. ಆದರೆ ಈಗ ನಾರಂಜ ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು, ಕಿಸಾನ್ ಶುಗರ್ ಇರ್ಬೋದು, ಅವರು ಬರೀ 2800 ಕೊಡ್ತಾ ಇದ್ದಾರೆ. ಸರ್ಕಾರ ನಿಗದಿಪಡಿಸಿದ ಹಣಕ್ಕೂ ಸಹ ಅವರು ಕೊಡಲಿಕ್ಕೆ ತಯಾರಿಲ್ಲ. ಮತ್ತು ಎಲ್ಲ ಬೇರೆ ಕಾರ್ಖಾನೆಗಳು ಡಿಸೆಂಬರ್ 15 ಒಳಗೆ ಇದ್ದಾರೆ. ಇವತ್ತು ಮಾರ್ಚ್ ಮಹಿನಾ ಮುಗಿಲಕ್ಕೆ ಬರ್ತದೆ, ಇನ್ನೊಂದು 10 ದಿವಸ ಆದರೆ ಇಲ್ಲಿವರೆಗೆ ಸರ್ಕಾರ ಯಾವುದೂ ಕ್ರಮ ಕೈಗೊಳ್ತಾ ಇಲ್ಲ. ಕಾರಣ, ನಮ್ಮ ಸರ್ಕಾರದ ಅಧೀನದಲ್ಲಿ ಕಾರ್ಖಾನೆಗಳು ನಡೀತಾ ಇಲ್ಲ. ಕಾರ್ಖಾನೆಗಳ ಅಧೀನದಲ್ಲಿ ಸರ್ಕಾರ, ಜಿಲ್ಲಾಡಳಿತ ನಡೀತಾ ಇದೆ ಅನ್ನುವಂಥ ಮಾತು ರೈತರಿಗೆ ಅನಿಸ್ತಾ ಇದೆ. ನಮ್ಮ ರೈತರ ಈ ಒಂದು ತಾಳ್ಮೆಯನ್ನು ಸರ್ಕಾರ ಮತ್ತು ಕಾರ್ಖಾನೆಗಳು ಪರೀಕ್ಷೆ ಮಾಡ್ತಾ ಇವೆ. ಇವತ್ತು ಸರ್ಕಾರದ ಒಂದು ಹೋರಾಟ ಕುಂತಾಗ 15 ದಿವಸಕ್ಕೊಮ್ಮೆ ಪೇಮೆಂಟ್ ಮಾಡಬೇಕು, ಇಲ್ಲ ಆದರೆ 14 ರೂಪಾಯಿ ಇಂಟ್ರೆಸ್ಟ್ ಹಾಕಿ ಕೊಡಬೇಕಂತ ಜಿಲ್ಲಾಡಳಿತ ಅವತ್ತು ಘೋಷಣೆ ಮಾಡಿದೆ. ಅದರಂತೆ ಈ ಕೂಡಲೇ ಒಂದು ವಾರ ಒಳಗಾಗಿ ಎಲ್ಲ ರೈತರಿಗೆ ಎಲ್ಲ ಪೇಮೆಂಟು ತಕ್ಷಣದಲ್ಲಿ 14% ಇಂಟ್ರೆಸ್ಟ್ ಸಹಿತ ಹಾಕಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತೀನಿ. ಒಂದು ವೇಳೆ ಕಾರ್ಖಾನೆಗಳು ಒಂದು ವಾರದೊಳಗೆ ಪೇಮೆಂಟ್ ಮಾಡದೇ ಇದ್ದಲ್ಲಿ ಮತ್ತೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಹಾಗೂ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಮರಣಾಂತರ ಉಪವಾಸ ಮಾಡಬೇಕಾಗ್ತದೆ. ರೈತರು ದನ ಕರುಗಳ ಜೊತೆಗೆ, ಟ್ರ್ಯಾಕ್ಟರ್ಗಳ ಜೊತೆಗೆ ಈ ಸಾರಿ ಹೋರಾಟ ಮಾಡಬೇಕಾಗ್ತದೆ. ಕೂಡಲೇ ಜಿಲ್ಲಾಧಿಕಾರಿಗಳು, ಉಸ್ತುವಾರಿ ಸಚಿವರು ಕಾರ್ಖಾನೆಗೆ ನಿರ್ದೇಶನ ಕೊಟ್ಟು ರೈತರಿಗೆ ಏನು 2900 ಕಾರ್ಖಾನೆಯಿಂದ ಕೊಡಿಸ್ತೀನಿ ಅಂತ ವಚನ ಕೊಡಿಸಲೇಬೇಕು. ಮತ್ತು ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ದಾರೆ 50 ರೂಪಾಯಿ ಏನು ರೈತರಿಗೆ ನಾವು ಸರ್ಕಾರದಿಂದ ಸಹಾಯಧನ ಕೊಡ್ತಾ ಇದ್ದೀವಿ, ಈಗಾಗಲೇ ರಿಲೀಸ್ ಆಗಿದೆ ಅಂತಾರೆ. ಆದರೂ ಇನ್ನೂ ಯಾವ ರೈತರಿಗೆ ಪೇಮೆಂಟ್ ಬಂದಿಲ್ಲ. ಈಗ ಉಗಾದಿ ಬಂತು, ಪ್ರತಿಯೊಬ್ಬ ರೈತರು ನೌಕರಿ ಮನುಷ್ಯ ಇಟ್ಕೋಬೇಕು. ಕೆಲವು ಜನರು ಹೊಲ ಲವಣಿ ಮಾಡ್ತಾರೆ, ಹೊಸದು ಎಲ್ಲ ಉಳಿಮೆ ರೈತರದೆಲ್ಲ ಈಗಿಂದ ಕೃಷಿ ಚಟುವಟಿಕೆ ಕುಂಠಿತ ಆಗ್ತಾ ಇದೆ. ಅದಕ್ಕಾಗಿ ಕೂಡಲೇ ಇವತ್ತು ಖಾತದ ಕಬ್ಬಿಗೆ ಏನು ಕಬ್ಬು ಹೋಗ್ಯದ ಖಾತೆ ಹಾಕಬೇಕು, ನೀರು ಅದಕ್ಕೆ ಕಳವೆ ತೆಗಿಬೇಕು. ಭಾಳಷ್ಟು ಸಂಕಷ್ಟದಲ್ಲಿ ರೈತರು ಸಾಲಗಾರ ಮನೆಗೆ ಹೋಗ್ಬೇಕಾಗ್ತದ. ಇದನ್ನು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲದಿದ್ದರೆ ಮುಂದಿನ ಆಗು ಹೋಗುಗಳಿಗೆ ಕಾರ್ಖಾನೆನೇ ಜವಾಬ್ದಾರ ಆಗಬೇಕಾಗ್ತದಂತ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಮಲ್ಲಿಕಾರ್ಜುನ ಸ್ವಾಮಿ, ರೈತ ಸಂಘ ಜಿಲ್ಲಾಧ್ಯಕ್ಷ, ಬೀದರ್.